ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಖುಷಿ ಸುದ್ದಿ ಹೇಳಕ್ಕೆ ಇಷ್ಟಪಡ್ತೀನಿ. ಐ ವಾಂಟ್ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದರೆ ಇವಾಗ ಒಂದು 5 ಟೀಮ್ ಇದೆ. ನೀವು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ, 15 ಟೀಮ್ ರೆಡಿ ಆಗುತ್ತೆ KGF. ಆ ಹುಡುಗರು ಹಂಗಿದ್ದಾರೆ ಇಲ್ಲಿ. ಆ್ಯಂಡ್ 8 ಜನ ಇಲ್ಲಿ ದೇ ಹ್ಯಾವ್ ಗಾಟ್ ಸೆಲೆಕ್ಟೆಡ್ ಫಾರ್ ನ್ಯಾಷನಲ್ ಫಾರ್ ಶೂಟಿಂಗ್. ಫಾರ್ ನ್ಯಾಷನಲ್ ದೇ ಹ್ಯಾವ್ ಗಾಟ್ ಸೆಲೆಕ್ಟೆಡ್ ಫ್ರಮ್ KGF. ಕರೆಕ್ಟಾ? ಪ್ರೆಸ್ ಅವರು ಇದೆಯಲ್ಲ, ಕರೆಕ್ಟಾ? ದೇ ಹ್ಯಾವ್ ಗಾಟ್ ಸೆಲೆಕ್ಟೆಡ್ ಫಾರ್ ನ್ಯಾಷನಲ್ ವಿತೌಟ್ ಎನಿ ದಿಸ್, without any training, nothing here, without any facilities. ನೆನ್ನೆ ಯಾರೋ ಕೋಲಾರಲ್ಲಿ ಕೇಳಿದ್ರು, KGF ದೂರ ಏನಿಲ್ಲ, ಕೋಲಾರಿಂದ ಇಲ್ಲಿ ಬಂದ್ರಪ್ಪ ಪರವಾಗಿಲ್ಲ, KGF ಡೆವಲಪ್ ಆಗಲಿ ಸ್ವಲ್ಪ, ಎಲ್ಲ ಬಿಟ್ಬಿಟ್ಟಿದ್ದೀವಿ KGFನ ಇಷ್ಟು ದಿನ, ಎಲ್ಲದಕ್ಕೂ ಆಲ್ ರಾಂಗ್ ರೀಸನ್ಸ್ KGF ಇಸ್ ಫೇಮಸ್, ಇದಕ್ಕಾಗಲಿ ಅಂತ ಹೇಳಿದ್ವಿ. ಈಗ ಮುನ್ಸಿಪಲ್ ಕಮಿಷನರ್, KGF ಮುನ್ಸಿಪಲ್ ಕಮಿಷನರ್. ಸರ್, ಹಿಂದುಗಡೆ ಹಳೇದು ಡ್ರೆಸ್ ಚೇಂಜ್ ಮಾಡೋಕ್ಕೆ ರೂಮ್ಗಳು ಇತ್ತು ಸರ್, ಅದು ಬೇಕಾದ್ರೆ ಒಂದು ಟ್ರೈ ಮಾಡೋಕ್ಕೆ ಹೇಳಿ ಸರ್. ವಾಶ್ರೂಮ್ಗೆ ಚೆಕ್ ಮಾಡಿ 30 ವರ್ಷಕ್ಕೆ ಮುಂಚೆ ಸೈಡಲ್ಲಿ ಇದೆ. ಚೆಕ್ ಮಾಡ್ಬೋದು ಸರ್. It's all in depleted state. Yes. I checked it. It's a depleted state. Can you remove that now from there? No. ಹಲೋ, ನಮಸ್ತೆ. ಎಲ್ಲಿದ್ದೀರಾ? ಊರಂದರೆ ಎಲ್ಲಿ? ನಾಳೆ ಮಂಡೇ ಸ್ವಲ್ಪ ಇದು ಜಿಮ್ಖಾನಾ ಗ್ರೌಂಡ್ ಹತ್ರ ಬಂದು 29th ಒಂದು ಇದು ಮಾಡ್ತಿದ್ದಾರೆ, ಆ್ಯಂಟಿ ಡ್ರಗ್ ಕ್ಯಾಂಪೇನು, ಫುಟ್ಬಾಲ್ ಮ್ಯಾಚಸ್ ಮಾಡಿಸ್ತಿದ್ದಾರೆ SP ಕಡೆಯಿಂದ. ಇನ್ನೂ ಪ್ಲ್ಯಾನ್ ಮಾಡಿದ್ದಾರೆ. ಇದನ್ನೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಗ್ರೌಂಡು, ಮೈನಿಂಗ್ ಡಿಪಾರ್ಟ್ಮೆಂಟ್ ಅವರು, BGML ಅವರು. ಇಲ್ಲಿಗೆ ವಾಶ್ರೂಮ್ಸ್ ಬೇಕಂತೆ ಒಂದು 5. ನೋಡಿ ಅದು ಪ್ರಾವಿಷನ್ ಮಾಡಿ ಒಂದು 5 ನೆಕ್ಸ್ಟ್ ಮಂತ್, ಈ ಮಂತಲ್ಲ, ಅಷ್ಟೊತ್ತಿಗೆ ಸ್ವಲ್ಪ ಒಂದು 5 ವಾಶ್ರೂಮ್ ಮಾಡಿಸ್ಕೊಡಿ ಇಲ್ಲಿ. ಇಲ್ಲ ಪರ್ಮನೆಂಟ್ ಮಾಡಿಕೊಡ್ತೀನಿ. ಇದು ಇನ್ನೊಂದು ತಿಂಗಳಿದೆ ನಿಮ್ಮದು ಟೈಮ್. ಒಂದು 3 ಜೆಂಟ್ಸು, ಒಂದು 2 ಹೆಣ್ಮಕ್ಳು. ಬಿಕಾಸ್ ಇದಾದಮೇಲೆ, ಆ ಟೂರ್ನಮೆಂಟ್ ಆದಮೇಲೆ ಇದು ಓಪನ್ ಪಬ್ಲಿಕ್ಕು ಬಿಡ್ತಾರಲ್ಲ, ಯಾರ್ಯಾರು ಬರ್ತಾರೋ ಆಡೋಕ್ಕೆ ಅದು ವಾಶ್ರೂಮ್ಸ್ ಬೇಕು. ಓಕೆ. ಈ ನಂಬರ್ಗೆ ಮಾಡಿಬಿಡಿ, ಮಿಸ್ ಮಾಡಬೇಡಿ. ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಪ್ಲೀಸ್ ಟೆಲ್ ಸೊ ದಟ್ ವಿ ಕ್ಯಾನ್ ಟೇಕ್ ದ ಡಿಸಿಷನ್ಸ್ ಫಾಸ್ಟ್. Okay, sir. ಏನೋ ಒಂದು ಈ ಜಿಮ್ಖಾನಾ ಫುಟ್ಬಾಲ್ ಗ್ರೌಂಡ್ನ ಡೆವಲಪ್ ಮಾಡಬೇಕು ಅಂತ ಇಡೀ KGF ಜನತೆ ಏನು ಹೇಳ್ತಾ ಇದ್ರು, ಏನೋ ಒಂದು 15 ದಿನ ಹಿಂದೆ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೆಮೆಲ್ ಅವ್ರದ್ದು ಏನೋ ಒಂದು ಕನ್ಫ್ಯೂಷನ್ ಇತ್ತು, ಅದನ್ನು ಕ್ಲಿಯರ್ ಮಾಡಿಸಿ ಇವತ್ತು 15 ದಿನ ಹಿಂದೆ ಏನೋ ಒಂದು ಜಾಯಿಂಟ್ ಸೆಕ್ರೆಟರಿ ಮೈನ್ಸ್ ಅವರು ಆದೇಶ ಕೊಟ್ಟರು ಇಲ್ಲಿ OSDಗೆ ಮತ್ತು ಚೀಫ್ ಸೆಕ್ಯೂರಿಟಿ ಆಫೀಸರ್ಗೆ. 15 ದಿನ ಹಿಂದೆ ಬರೀ ಗಿಡಗಳು ಬೆಳೆದಿತ್ತು, ಇವಾಗೆಲ್ಲ ಕ್ಲಿಯರ್ ಮಾಡಿ ಒಂದು ನಿಟ್ಟಿನಲ್ಲಿ ಒಂದು ಸ್ಟೇಡಿಯಂ ಕಾಣಿಸ್ತಾ ಇದೆ. 29th ಏನೋ ಒಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇನೋ ಆ್ಯಂಟಿ ಡ್ರಗ್ ಕ್ಯಾಂಪೇನ್ ಮಾಡಬೇಕು ಅಂತ ಏನೋ ಅಂದಿದ್ದಾರೆ. ಅಷ್ಟೊತ್ತಿಗೆ ಇದನ್ನ ಸ್ಟೇಡಿಯಂ ರೆಡಿ ಮಾಡಿಕೊಟ್ಟು ಅವ್ರೇನೋ ಒಂದು ಫುಟ್ಬಾಲ್ ಮ್ಯಾಚಸ್ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಎಲ್ಲ ಸಿದ್ಧವಾಗ್ತಾ ಇದೆ. ಅದು ಒಂದು 20 ದಿನ ಅಲ್ಲಿ ಇದನ್ನು ರೆಡಿ ಮಾಡಿಕೊಡಿ ಅಂತ OSD ಅವ್ರು ಹೇಳಿದ್ದೀನಿ. ಅದ್ರ ಜೊತೆ ಖೇಲೋ ಇಂಡಿಯಾ ಏನೋ ಒಂದು ಮೀಟಿಂಗ್ ನಡೀತಾ ಇತ್ತು ನಮ್ದು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ. ಆವತ್ತು ಈ 4 ಸ್ಟೇಡಿಯಂ ಇದೆ KGF ಅಲ್ಲಿ, ಅದನ್ನ ಯಾಕೆ ಡೆವಲಪ್ ಮಾಡಬಾರ್ದು ಅಂದಾಗ ಪ್ರದೀಪ್ ಅವ್ರನ್ನ ನೆಕ್ಸ್ಟ್ ದಿನನೇ ಮಾತಾಡಿ ಕಳಿಸಿ ಅಂತ ಹೇಳಿದ್ರು. ನಿನ್ನೆ ಮಧ್ಯಾಹ್ನ ನನಗೆ ಮಾಹಿತಿ ಬಂತು ಹಿಂಗೆ ಬರ್ತಾ ಇದ್ದಾರೆ ಅಂತ. ಇಷ್ಟು ಬೇಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ನಮಗೂ ಒಂಥರ ಖುಷಿ ಆಗ್ತಾಯಿದೆ ಮತ್ತು ಹೆಮ್ಮೆ ಆಗ್ತಾಯಿದೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ. ಏನಾದರೂ
ಆಗಲಿ ಯಾವುದು ವಿಚಾರ ಬಂದ್ರೂ ಕನ್ಫ್ಯೂಷನ್ ಆದ್ರೂ ಕೂತ್ಕೊಂಡು ಮಾತಾಡಿ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸು ಮತ್ತು ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸಿಂದ ಇಲ್ಲಿ ಒಂದು ಒಳ್ಳೆ ಸ್ಟೇಡಿಯಂ ಇದರಿಂದ ಮತ್ತು ಒಂದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಮತ್ತು ಇನ್ನೂ ಒಂದು ಫುಟ್ಬಾಲ್ ಸ್ಟೇಡಿಯಂ ಇದೆಯಲ್ಲ ಬಾಂಬೆ ಗ್ರೌಂಡ್ಸ್, ಈ ಮೂರನ್ನು ಡೆವಲಪ್ ಮಾಡೋಕ್ಕೆ ಮಾಡ್ತಾ ಇದೀವಿ. ಅದ್ರ ಜೊತೆ ಗಾಲ್ಫ್ದು ಏನಿದೆಯೋ ಕೋರ್ಸ್ ಅದನ್ನು ರೆಡಿ ಮಾಡಿಕೊಡಿ ಅಂತ ಹೇಳಿದೀವಿ. ಈ 4 ಏನಾದರೂ ನಮ್ಮ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಇಲ್ಲಿ ಸ್ಪೋರ್ಟ್ಸ್ಗೆ ಒಂದು ಒಳ್ಳೆ ವಾತಾವರಣ ಇದೆ. KGF ಅಲ್ಲಿ ಭಾಳ ಜನ ಫುಟ್ಬಾಲು ಮತ್ತು ಕ್ರಿಕೆಟ್ಟು, ಅದ್ರ ಜೊತೆ ಶೂಟಿಂಗ್, ಪಿಸ್ಟಲ್ ಶೂಟಿಂಗ್ ಅಲ್ಲಿ ಒಂದು 8 ಜನ ಏನೋ ನ್ಯಾಷನಲ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಅದನ್ನು ಸ್ವಲ್ಪ ಮುಂದೆ ತಗೊಂಡೋಗಿ ಈ KGF ಭಾಗನ ಸ್ಪೋರ್ಟ್ಸ್ಗೆ ಡೆವಲಪ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದೀವಿ. ಅದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸಿಂದ ಆದ್ಯತೆ ಬರುತ್ತೆ ಅಂತ ಒಂದು ನಂಬಿಕೆ ಇದ್ದೀನಿ. ಇದೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. I spoke to the SP. Sir. 29th he wants to have this one. Yes. I hope it will be done before that, sir. Yes. I'm trying at my level best, sir. लेवल बेस्ट कुछ नहीं है, मुझे 20th जून तक रेडी होना. Yes, sir. These people have not done anything for this school. This is okay for now, sir. The shape has to be this one. It will be get repaired. Get that prepared. Change the sheets and put something else. This one. Put some other sheets. At least for present, for the football, this one to happen, tournament or whatever it is, what the SP is telling. Get that ready, get that painted. Paint this also, this. This painting will be done. And Flex or otherwise we will paint on the wall or anything. paint on the wall and put BGML. Yes, sir. BGML is history, but it is. Yes. You need to put your name in the front. ಏನಂತೀರಾ? Correct, sir. Take help of Mr. Harish. He is very. You will get all support from these people. But No, SP sir, sure. I spoke to him. He is there in Anekal. He told 29th that tournament whatever it is that he wants to take care of. This month 29th. What is other civil work? I think that civil work nothing else is there. Only those part is there. By tomorrow, civil work will be started, sir. Cleaning work is going on today. By tomorrow it will be started. Civil work will be finished in 2-3 days. Finish it in 2 days. What else you want from my side? You want lighting from my side? Yes, sir. But phase 1 we are looking for the day. For security reasons, do you want lights? For illumination, we will do some for security point of view. We will place some You lights. want from me or you will do from your own? If you make Yes available, or then- no, that's all. Simple as that. It is yes or no, that's all. Just to be a point blank. If you want, I'll put how much? 10 this one lights I'll put. 10 lights is sufficient, sir. Solar lights is more than enough. You don't want solar lights. Normal this one. ನೀವು ಸ್ವಲ್ಪ ಚೆಕ್ ಮಾಡಿ ಏನೇನು ಮಾಡ್ಬೋದು ಅಂತ ನೋಡಿ. ಸ್ಕೇಲ್ ಇಂಡಿಯಾ ನಾಮ್ಸ್ ಪ್ರಕಾರ ನಮ್ಗೆ ಇವಾಗ ಡೈಮೆನ್ಷನ್ ಚೆಕ್ ಮಾಡಿದೆ. ಸೊ ಗೈಡ್ಲೈನ್ಸ್ ಬರ್ತಾ ಇದೆ, ಇಟ್ ಇಸ್ ಮ್ಯಾಚಿಂಗ್. ಓಕೆ. ಸೊ ಬೇಸಿಕ್ಲಿ ಸ್ಕ್ವೇರ್ಗೆ ಮಾಡ್ತಾರೆ. ನಮ್ಗೆ ಏನಂದರೆ ವಾಶ್ರೂಮ್, ಚೇಂಜ್ ರೂಮ್, ಸ್ಟೋರೇಜ್ ರೂಮ್. ಸೊ ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಅದು ಯು ನೋಡಿ. ಆರ್ ಡೂಯಿಂಗ್ ದ ವಾಶ್ರೂಮ್ಸ್ ಆರ್ ನಾಟ್? Washroom phase 1 we are not doing, sir. This one is there. Temporary we will Match will be for almost 1.5 hours. Yes. So half an hour before they'll come, they'll do practice and all that. You need washrooms. We will make the temporary provisions, sir. How? Put the mobile toilet like that. Get that done. How much funds are there with you? I think JS has agreed on everything. No? Yes, sir. JS has agreed on it. Yes. Then get that done. 3 or 4 washrooms.
2 for 4 plus. Ladies also one will be. Yes, 2 for men and 2 for ladies. Sir, what we can do is, sir, for this 29th event, the best thing is we'll get the official approval from Fit India. Hmm. If the event is recognized by Fit India, so that is the ministry's first level of support. Okay. So the event will be affiliated and be recognized by Fit India, even the certificates or whatever it is. From there, we have a provision to get into Fit India. That's a part. So in Fit India, we'll try to give maximum visibility. We'll get official approvals. We'll use logos, and in ministry also we will tag them and we'll invite them. So then they'll get to know what is the What the tournament is doing is SP is doing. Harish. Harish. What is this one SP's idea on 29? Hello, that he wants to do a tournament regarding against drugs, drug awareness. drug awareness. we can do. So they have teams here in KJ. Only thing is, let the event format be same. Fit India logo will be added. Done. Fit India affiliation will get, so that ministry's support, and there I will, okay, this much awareness program is happening. So then we can continue that. Then next we can do marathon, we can do cricket, like how they do cycling, yoga. But all this will happen on June 29. So before that, we'll get it done. Only if the event details is shared, I can coordinate and collect from sir. Coordinate ಮಾಡಿ ಅದಕ್ಕೆ give an official letter to me so that I can send this one letter to Our team. Okay. Done. Anything else, Vivian? Let's just get it done as soon as possible. Yes, sir. Before 29, we will arrange everything. ನೋಡ್ಬೇಕಾ ಏನಾದ್ರು ಬೇರೆ Get that. ಒಂದು ನಿಮಿಷ ಇದ್ಬಿಡಿ ಒಂದು 5 ನಿಮಿಷ ಇದ್ಬಿಡಿ Get that will work out. Yes, sir. That will be done. Change of this one will be very Yes, it is required to be repaired. Cooling work is required. No, it is actually changed or it has to be repaired. Our plan is to be repaired. Can you repair them? Yes, sir. We will repair ನೀವು ಯಾರಪ್ಪ ಏನು ಮಾಡಿಸ್ತಾ ಇದೆಯಾ ನೀವು ಅಂದರೆ ನೀನು ಪ್ರೈವೇಟ್ ಔಟ್ಸೈಡಿಂದ ಇಲ್ಲಪ್ಪ ನೀನು BGML ಏನೋ ಕಾಂಟ್ರಾಕ್ಟ್ you can get all that done. Get all this done from your side. The lighting you tell, I will arrange for the 10 lights. Manish, ವಾಶ್ರೂಮ್ಸ್ ಮಾಡೋಕ್ಕಾಗುತ್ತೆ ನಮ್ಮಿದ್ರಲ್ಲಿ ನಿರ್ಮಿತಿ ಕೇಂದ್ರ ತೆಗಿತಾರಲ್ಲ First, we have removed 20% is there. It will be removed. Then we will put the place event ಆದ್ಮೇಲೆ then grassroots proven talent development program ಅಂತ ಇದೆ. ಅದರಲ್ಲಿ above 8 years ಮಕ್ಕಳನ್ನ ಟ್ಯಾಲೆಂಟ್ ಐಡೆಂಟಿಫೈ ಮಾಡುತ್ತೆ. ಅದಕ್ಕೆ ಒಂದು See, ಪರ್ಮಿಷನ್. you will get all that. It is just because with the Ministry of Mines, ಇದೊಂದು ಕೋರ್ಟ್ ಕೇಸ್ ನಡೀತದೆ. But for this we can take exemption from the secretary. The secretary has to give a call. Even I'll put in a word to the secretary. You give a letter. Joint secretary is the MD. So he is not an issue. But the secretary, ಯಾರು ಬಂದಿದ್ದಾರೆ ಅವರು ಹೊಸಬ್ರವರು. Maybe he'll take some time to understand this. The joint secretary ಒಂದು ಕಟ್ಟಿ I will talk to him. First ಮತ್ತೆ ಮೀಟಿಂಗ್ ಇದೆ. I will talk to him and then ನೀವು ಅಷ್ಟೊತ್ತಿಗೆ ನೀವು ವಾಟ್ ಎವರ್ ಪೇಪರ್ ವರ್ಕ್ ಯು ವಾಂಟ್ ಫ್ರಮ್ ಮೀ to tell these people BGML. I think through them only the papers have to come to me and I will forward it to the secretary. Yes, sir. From there I will take it forward to the committee and then see that it is all one by one completed. Because this schemes is not related to infrastructure, sir. It is related to selection process. Sure. Coordinate ಮಾಡಿ start. ಯಾಕಂದರೆ ಫೆಸಿಲಿಟಿ ಆಲ್ರೆಡಿ ಇಸ್ ದೇರ್. ಇದನ್ನು ನೀವು ಸ್ವಲ್ಪ ದುಡ್ಡು ಹಾಕಿ ಇದು ಮಾಡಿಬಿಟ್ರೆ ಕರೆಕ್ಟ್ ಸರ್. ಫೆಸಿಲಿಟಿ ಬ್ಯಾಂಗ್ಳೂರಲ್ಲಿ ಇದೆ. ಹಾಂ ಅದೇ ಎಲ್ಲ ಅಲ್ಲಿಂದ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಇಸ್ ವಾಟ್ ಓಪನ್ ಆದರೆ ಎಲ್ಲ ಕಡೆಯಿಂದಲೂ ಬರ್ತಾರೆ. ಇಂದಿರಾ ಗಾಂಧಿ ಗೋಲ್ಡನ್ ಇಯರ್ 100 ಇಯರ್ಸ್ಗೆ ಸೆಲೆಬ್ರೇಷನ್ ಅವಾಗ ಅಂಬೇಡ್ಕರ್ ಸ್ಟೇಡಿಯಂ ಅಂತ ಹೆಸರಿಟ್ಟು
Weather also is ಹಿಂದ್ಗಡೆ ಇದೆ ಸರ್. ಅದೇ ಇಂಟ್ರೆಸ್ಟ್ ಆ ಗೇಟ್ ಇದೆ ಸರ್. ಆ ಗೇಟ್ ಇಲ್ಲ ಸರ್, ಆ ಗೇಟ್ ಬ್ಯಾಕ್ ಸೈಡ್ ಬೋರ್ಡ್ ಕಾಣಿಸ್ತಿರಲ್ಲ ಅದು ಸ್ಟ್ಯಾಚ್ಯೂ. How much more this one is that of the stadium land? It is ಎಲ್ಲ ಇದಕ್ಕೆ approx 4 acre land. That's also you have land. Yes. The whole ಒಂದು 200 complex feet is 4 acres. ಸರೌಂಡಿಂಗ್ ಹಿಂಗಿருந்து ಫ್ರಮ್ ಗೋಡೆಯಿಂದ ಮೈನ್ ರೋಡ್ 200 feet is ನಿಯರ್ಲಿ ಆಲ್ ರೌಂಡ್. it is for general public or police? From police side, it's an awareness. No, what has happened now? I mean, one camp. Participants, sir. Just planned it. It is an awareness program from the police department. They want to involve the teams in KJ. Anti drug ಅವೇರ್ನೆಸ್. ಎಸ್ correct ಅಲ್ಲ? ಹೌದು ಸರ್. ಕೆ ಜಿ ಎಫ್ ಇಂದ ಎಲ್ಲೆಲ್ಲಿ ಆಡ್ತಾರೆ ಜನ ಅವ್ರು ಕಲೆಕ್ಟ್ ಮಾಡಿ ಮತ್ತು ಅದರಲ್ಲಿ ಒಂದು ಪೊಲೀಸ್ ಟೀಮ್ಸ್ ಇರ್ತಾರೆ ಸರ್. ಸೇರಿ ಇಬ್ಬರು ಎಲ್ಲ ಸೇರಿ ಡ್ರಗ್ಸ್ ಅವೇರ್ನೆಸ್ಗೆ ಮಾಡ್ತಾರೆ ಸ್ಪೋರ್ಟ್ಸ್. Even he was a football player. You tell sir. Sir, he is my colleague, sir. Totally has developed football, especially in KGF We have done a lot of tournaments and talent. KGF only, sir. almost He had a permanent office also here. Bombay ground and many places we did football, cricket. Young selected few Yeah, and athletes take. from here we took them to Bangalore. ಎಷ್ಟು ಆನ್ಸೈಟಿ ಆಗಿದೆ ಅಂದ್ರೆ ಇದು ಗ್ರೌಂಡ್ ಓಪನ್ ಆಗಬೇಕು ಅನ್ನೋದ್ರಲ್ಲಿ ಇಡೀ KGF From then everybody ಎಲ್ಲ ಎಂಟರ್ ಬೆಂಗಳೂರಿಂದ ಬ್ಯಾಂಗ್ಳೂರ್ ಇಲ್ಲಿಂದ ಹೋದವರು have emotion and sentiment. renewed sir, renewed the whole spirit. Why this one is better? Amit, come in, boss. We ಬಿಟ್ರೆ ಸೈಡ್ ಬಿಟ್ರೆ ಪರವಾಗಿಲ್ಲ, ಎಲ್ಲರೂ ಮಾಡ್ತಾರೆ. ನಾವು ಬನ್ನಿ ಹಾಕಿ ಇನ್ನೇ ಶಾಲು ಕೊಡಿ. ಅದು ತೆಗೆದುಕೊಂಡು ನಮಗೆ ಇದು ಕೊಡಿ ಸಾಕು, ನನಗೆ ಇದು ಕೊಡಪ್ಪ ಸಾಕು. ಸರ್ ಇರಿ ಸರ್ ಬೇಕಂದ್ರೆ ನೀವು ಎಲ್ಲ ಬೇಕು ನಿಮ್ಗೆ. and representative from the SAI Sports Authority of India. MP sir has coordinated for the revival of this Gymkhana ground with the officers of the SAI Sports Authority of India, and they have sent the one representative today to visualize and see the feasibility how to develop the Gymkhana ground. Today the visit is going on, and they have given some suggestions to revive for the revival, and in guardianship of MP sir everything is going on, and they have coordinated everything with BGML, BEML and Sports Authority of India. Now it is this ground is gradually taking its own shape. Thank you. the other to this one also I mentioned, cricket stadium. In future we are seeing the feasibility to explore and revive the old ground of in terms of cricket and other sports activity here in KGF, because KGF youth have their own instinct quality. There is inherent quality and the sportsmanship is there, already there. We just want to just boost and morale it is there, and we have learned someone has selected in national national for the national game also. So and SP sir is also in next week going to organize some anti-drug campaign here. So we all request to
our youth, KGF youth, to come forward or channelize their energy in good and in a sports, because a sports is a thing where you can channelize your energy in a positive manner. Thank you. It is free for public now, or any restriction is there? We will see. It is for the public only. Good evening. This is Pradeep here. Our Honorable Member of Parliament, Malesh sir, has visited our Delhi office, the ministry, and the very next day we got the update and we got instructions to visit. So the history of this the sport in KGF and the proven talents and the history of this ground especially, which has produced more national and international athletes. So this has to be revived. So this was the request from the Honorable Member of Parliament and also the um, District Association and veterans from KGF. So this was a long pending, and I've also heard a lot about this stadium, and we have learnt also. So in coming days, we would see a very good development here, and we'll also make sure that the complete support from the ministry is given for the development of sports in this stadium, and also selection process and regular camping, coaching activities post that will be planned. So RTS, congratulations for the local people and also the athletes here. Thank you. ಅವಾಗ ಇಂಜಿನಿಯರ್ಸ್ ಬರ್ತಾರೆ, ಎಲ್ಲ ಇರ್ತಾರೆ. ಅವ್ರ ದಿನ ಇಲ್ಲಿಂದ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ಸೊ ಡೆವಲಪ್ ದ ಇನ್ಫ್ರಾಸ್ಟ್ರಕ್ಚರ್, ಡೆವಲಪ್ ದ ಎಜುಕೇಷನ್ ಫೆಸಿಲಿಟೀಸ್, ಡೆವಲಪ್ ದ ರೆಕ್ರಿಯೇಷನಲ್ ಫೆಸಿಲಿಟೀಸ್, ಡೆವಲಪ್ ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ರೋಡ್ಸ್. ಆಲ್ ದಿಸ್ ಈಸ್ ರಿಕ್ವೈರ್ಡ್ ಅಂತ ಅದೇ ಹೇಳ್ತಿರೋದು. ಒಂದು 30 years before, sir, we made NCC camps here. ಈಗ ನೀವು ಮಾತಾಡಿದ್ರೆ ಸರ್ MLA ಇದ್ರ ಬಗ್ಗೆ. I have told her, improve this one. Whenever you people ask me, improve KGF ಅಂದಾಗ infrastructure also has to be developed ಅಂತ ಹೇಳ್ತಾ ಇದ್ದೀನಿ. So that is what, in the press only I have told. If you want me to talk personally and tell improve this one, see, I cannot say. She might ask me, okay, what is the requirement? ಇವಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿ ಬರುತ್ತೆ ಅಂತ ಯಾರಿಗೂ ಇದ್ದಿರಲಿಲ್ಲ. ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ವೆನ್ ದೇ ವರ್ ಪ್ರೆಸೆಂಟಿಂಗ್, ಐ ಟೋಲ್ಡ್ ಆಲ್ ದಿಸ್ ಇಸ್ ದೇರ್, ವೈ ಡೋಂಟ್ ಯು ಡೆವಲಪ್ ಅಂತ. So that is why all this came up. Suddenly within 2 days officers have come, they are seeing if everything goes well, within 5 months or 6 months this will be developed. But within 5-6 months the infrastructure cannot be developed. It will take over a period of time. That is what I am trying to tell. Ahmed.